ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ MLAಗಳ ಆರೋಪದ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಜನರ ಮುಂದಿಟ್ಟಿದ್ದಾರೆ. ಅಂದರೆ ಪ್ರದೀಪ್ ಈಶ್ವರ್ ಅವರು ಸುದ್ದಿಗೋಷ್ಠಿ ನಡೆಸಿ ನೂರಾರು ಕೋಟಿ ಅನುದಾನದ ವರದಿಯನ್ನ ಒಪ್ಪಿಸಿದ್ದಾರೆ ಜನರಿಗೆ. ನನ್ನ ಸರ್ಕಾರ, ನನ್ನ ಮಂತ್ರಿಗಳು, ನಾನೇ ತಂದಂಥ ಅನುದಾನದ ರಿಪೋರ್ಟ್ ಕಾರ್ಡ್ ಇದು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಮ್ಮೂರು ನಮ್ಮ ಶಾಸಕ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ, ಸಮಸ್ಯೆಗಳನ್ನು ಆಲಿಸಿ ಕೆಲಸಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಿಸಿದ್ದೇನೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ವರದಿಯನ್ನ ಜನರಿಗೆ ಒಪ್ಪಿಸಿದ್ದಾರೆ. ನಮ್ಮೂರಿಗೆ ನಮ್ಮ ಶಾಸಕ ನನ್ನ ರಿಪೋರ್ಟ್ ಕಾರ್ಡ್ ಇದು. ಮಂಚೇನಹಳ್ಳಿ ಮತ್ತು ಈ ಭಾಗದಲ್ಲಿ 100ಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಮುಗಿಸಿದ್ದೀನಿ. ಈಗ ನನ್ನ ಸರ್ಕಾರದಲ್ಲಿ ನನ್ನ ಸರ್ಕಾರಗಳು, ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ. 4 ಫ್ಲೋರಲ್ಲಿ 1 ಫ್ಲೋರ್, 2nd ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ. 200 ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ. ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ. ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಇದು ಮುನಿಸಿಪಲ್ ಕಾಲೇಜ್ಗೆ 6 ಕೋಟಿ, ವುಮೆನ್ಸ್ ಕಾಲೇಜಲ್ಲಿ 4 ಕೋಟಿ ಅನುದಾನ ಹಾಕಿದ್ದೀವಿ. MRI ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ಈಗ 8 ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು 6 ಕೋಟಿ ವೆಚ್ಚದಲ್ಲಿ MRI ಮಿಷಿನ್ ತರ್ತಿದ್ದೀವಿ. ಮುಷ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಜಡಳ್ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಕಂದುವಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು. ಈ 4 ರಸ್ತೆಗೆ ಸರಿಸುಮಾರು 20 ಕೋಟಿ ಅನುದಾನ ಬೇಕಾಯಿತು. ಕೊರಲಹಳ್ಳಿಗೆ 80 ಲಕ್ಷ ಅನುದಾನ ಹಾಕಿದ್ದೀನಿ. ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ. ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ 20 ಲಕ್ಷ ಹಾಕಿದ್ದೀನಿ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಶೆಟ್ಟಹಳ್ಳಿ ಮೇನ್ ರೋಡಿಂದ ಸುಬ್ರಾಯನಹಳ್ಳಿ ಗಂಟಿಗಾನಹಳ್ಳಿಗೆ ಹೋಗುತ್ತೆ. ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೇನ್ ಸಿಟಿ ಜೊತೆ. ಅವ್ರು ದೊಡ್ಡಬಳ್ಳಾಪುರದ ಕಡೆ ಹೊರಟೋಗ್ತಿದ್ರು. ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರಕ್ಕೆ ಕನೆಕ್ಟಿವಿಟಿ ಇದೆ, ಚಿಕ್ಕಬಳ್ಳಾಪುರಕ್ಕಿಲ್ಲ. ಅದಕ್ಕೆ ನೀವು ನಂಬ್ತೀರಾ ಇಲ್ಲೋ, ಆ 2 ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ 1,35 ಲಕ್ಷ ಹಾಕಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.